ಕನಕಪುರ ರಾಜ್ಯ ಸರ್ಕಾರಿ ನೌಕರರ ಸಂಘದ ತಾಲೂಕು ಅಧ್ಯಕ್ಷರಾಗಿ ಸರ್ವೆ ಇಲಾಖೆಯ ಸಹಾಯಕ ನಿರ್ದೇಶಕರಾದ ಎಲ್.ಆರ್. ನಂದೀಶ್ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಅಧ್ಯಕ್ಷರ ಆಯ್ಕೆಗಾಗಿ ಶನಿವಾರ ರಾಜ್ಯ ಸರ್ಕಾರಿ ನೌಕರರ ಸಂಘದ ಕಚೇರಿಯಲ್ಲಿ ಚುನಾವಣೆ ನಡೆಯಿತು. ವಿವಿಧ ಇಲಾಖೆಗಳಿಂದ ಆಯ್ಕೆಯಾದ ನೌಕರರ ಸಂಘದ 27 ನಿರ್ದೇಶಕರು ಒಮ್ಮತದಿಂದ ಎಲ್.ಆರ್. ನಂದೀಶ್ ಅವರನ್ನು ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದರು. ಸಾಲಿನ ನಿಮ್ಮ ಹೆಸರು ಹೇಳ್ಕೊಂಡು ಮುಂದೆ ಕೇಳ್ಕೊಂಡು ನಾನು ಹೇಳ್ತಾ ಇರ್ತೀನಿ. ವ್ಯಾಸ ಎಂಬ ಹೆಸರಿನ ನಾನು 24-29ನೇ ಸಾಲಿನ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಕನಕಪುರ ಶಾಖೆಗೆ ನಿರ್ದೇಶಕರಾಗಿ ಆಯ್ಕೆಯಾಗಿದ್ದು ನನಗೆ ವೈಯಕ್ತಿಕವಾಗಿ ಹರ್ಷವೆನಿಸುತ್ತಿದೆ. ನಾನು ಸಂಘದ ಧ್ಯೇಯೋದ್ದೇಶಕ್ಕನುಗುಣವಾಗಿ ಮಹಿಳಾ ನಿಯಮಗಳಿಗೆ ತಕ್ಕಂತೆ ಪ್ರಾಮಾಣಿಕವಾಗಿ ಯಾವುದೇ ಪೂರ್ವಾಗ್ರಹ ಪೀಡಿತರಾಗದೆ ಪ್ರಜಾಸತ್ತಾತ್ಮಕ ರೀತಿಯಲ್ಲಿ ನಿಷ್ಪಕ್ಷವಾಗಿ ಸಮಸ್ತ ಸರ್ಕಾರಿ ನೌಕರರ ಸಂಘದ ನಿರ್ದೇಶಕರು ಹಾಗೂ ಕಾರ್ಯಕಾರಿ ಸಮಿತಿ ಸಭೆಯಲ್ಲಿ ತೆಗೆದುಕೊಂಡ ನಿರ್ಣಯಗಳಿಗೆ ಮತ್ತು ಜಿಲ್ಲಾ ಶಾಖೆ ರಾಜ್ಯ ಶಾಖೆಗಳ ನಿರ್ದೇಶಗಳಿಗೆ ಬದ್ಧನಾಗಿ ಸಂಘದ ಸಂಘಟನೆಯ ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸುತ್ತೇನೆಂದು ಈ ಮೂಲಕ ಪ್ರಮಾಣೀಕರಿಸುತ್ತೇನೆ. ಧನ್ಯವಾದಗಳು. ಬಹುಶಃ 5 ವರ್ಷಗಳ ಕಾಲ ಸರ್ಕಾರಿ ನೌಕರರ ಸಂಘ ತುಂಬಾ ಚೆನ್ನಾಗಿ ಕೆಲಸ ಮಾಡಿದೆ. ನಮ್ಮ ಶಿವಲಿಂಗೇಗೌಡರು ಮತ್ತು ಚಿಕ್ಕಪ್ಪೇಗೌಡರು ತಮ್ಮ ಎಲ್ಲ ತನು ಮನ ಧನವನ್ನು ಅರ್ಪಿಸಿ ಸಂಘಟನೆ ದುಡಿದಿದ್ದಾರೆ. ಜೊತೆಗೆ ಈ ಒಂದು ಕಟ್ಟಡ ಇಷ್ಟು ಉತ್ತಮವಾಗಿ ಆಗಬೇಕಾದ್ರೂ ಸಹ ಶಿವಲಿಂಗೇಗೌಡರು ಮತ್ತು ಇದ್ದಂತಹ ಅಧ್ಯಕ್ಷರು ಕಾರಣ. ಸೊ ಹಾಗಾಗಿ ನಮ್ಮ ಮುಂದೆ ಸಾಕಷ್ಟು ಸವಾಲುಗಳಿವೆ. ಕೆಲವರೇನು ಅಂದ್ರೆ ಸರ್ಕಾರಿ ನೌಕರರ ಸಂಘದಲ್ಲಿ ಬಂದು ಡೈರೆಕ್ಟರ್ ಆಗಬೇಕಂತ ಖುಷಿ ಒಂದ್ ಕಡೆ ಇದೆ, ಡೈರೆಕ್ಟರ್ ಆದ್ಮೇಲೆ ಬಂದು ತೊಡಸ್ಕೊಳ್ಳೋದಿದೆಯಲ್ಲ ಅದು ಇಂಪಾರ್ಟೆಂಟ್. ಸೊ ಹಾಗಾಗಿ ಈಗ ಇಷ್ಟು ಜನ ಇದ್ದೀವಿ, ಇನ್ನು 1 ವರ್ಷನೋ ಅಥವಾ 6 ತಿಂಗಳು ಹೋದ್ಮೇಲೆ ಕೇವಲ ಈ ಮುಂದೆ ಸಾರಿ ಯಾರ್ಕೊತಿರ್ತೀವಿ ಇಷ್ಟು ಜನ ಮಾತ್ರ ಬಂದಿರ್ತಾರೆ. ಇದು ಆಗ್ಬಾರ್ದು ಅಂತಕ್ಕಂಥದ್ದು ನನ್ನ ಅಭಿಲಾಷೆ. ಯಾಕೆಂದ್ರೆ ಅಂದ್ರೆ ಒಂದು ಸಂಘ ಅಂದ್ರೆ ಅದೊಂದು ಒಗ್ಗಟ್ಟು, ಒಂದು ಯೂನಿಟಿ. ಸೊ ಹಾಗಾಗಿ ನೀವು ಜೇನುಗೂಡು ನೋಡಿರ್ಬೋದು. ಸೊ ಜೇನುಗೂಡು ಕಲ್ಲೂರಲ್ಲಿ ಎಲ್ಲರೂ ಸಹ ಯಾವ ರೀತಿ ಅಟ್ಯಾಕ್ ಮಾಡ್ತಾವೋ ಸರ್ಕಾರಿ ನೌಕರರಿಗೆ ಯಾರಾದ್ರೂ ಒಬ್ರು ಕೆಡತನ ಬಯಸಿದ್ರೆ ಸಹ ನಾವೆಲ್ಲರೂ ಸಹ ಹೋಗ್ಬೇಕು. ಯಾರೋ ಒಬ್ರು ಅಧ್ಯಕ್ಷರು ಹೋಗ್ತಾರೆ ಅಥವಾ ಯಾರೋ ಒಬ್ರು ಟ್ರೆಜರರ್ ಹೋಗ್ತಾರೆ ಅಂತಕ್ಕಂಥದ್ದಲ್ಲ. ಸೊ ಹಾಗಾಗಿ ನಾವು ಸಹ ನಮ್ಮ ಸಾಕಷ್ಟು ಬೇಡಿಕೆಗಳು ಸರ್ಕಾರದ ಮುಂದೆ ಇವೆ. ಈಗಾಗಲೇ ನಾವು ಮೊನ್ನೆ ಹೋರಾಟ ಮಾಡಿ ಪೇ ಕಮಿಷನ್ 7ನೇ ಪೇ ಕಮಿಷನ್ ಅನ್ನು ತೆಗೆದುಕೊಂಡಿದ್ದೀವಿ. ಜೊತೆಗೆ ತುಟಿ ಭತ್ಯೆಗಳು ಸಹ ಬರಬೇಕಾಗಿದೆ. ಅದಲ್ಲದೆ ನಮ್ಮ ಒಂದು ಮೇನ್ ಅಜೆಂಡಾ ಏನು ಅಂತಂದ್ರೆ ಈಗ ಸೆಂಟ್ರಲ್ ಪೇ ಏನಿದೆ, ಸೆಂಟ್ರಲ್ ಪೇ ಅನ್ನ ನಾವು ತೆಗೆದುಕೊಳ್ಳೋದಕ್ಕೆ ಹೋರಾಟ ಮಾಡಬೇಕು. ಯಾಕೆ ಅಂದ್ರೆ ಸೆಂಟ್ರಲ್ ಇರ್ತಕ್ಕಂತಹ ನೌಕರನ್ನ 1 kg ಅಕ್ಕಿ 50 ರೂಪಾಯಿ, ನಾವು ತಿಂತಕ್ಕಂತಹ 1 kg ಅಕ್ಕಿ ರೂಪಾಯಿ 50 ರೂಪಾಯಿ. ಸೊ ಹಾಗಾಗಿ ಅದರೇನು ವ್ಯತ್ಯಾಸ ಆಗಲ್ಲ. ಆಮೇಲೆ ನಮ್ದು ಇನ್ನೂ ಒಂದು ಅಜೆಂಡಾ ಇದೆ. ಏನು ಅಂದ್ರೆ ನಿಮ್ಗೆ ಗೊತ್ತಿರ್ಬೋದು, ಈಗ ಆರವಳ್ಳಿ ಆಗಿರ್ಬೋದು, ರಾಮನಗರ ಆಗಿರ್ಬೋದು, ಕನಕಪುರ ಆಗಿರ್ಬೋದು, ತುಂಬಾ ನಗರೀಕರಣ ಜಾಸ್ತಿ ಆಗ್ತಾ ಇದೆ. ಬೆಂಗಳೂರಿನಷ್ಟೇ ಬಾಡಿಗೆ ಕನಕಪುರದಲ್ಲಿ ಇದೆ, ಆರವಳ್ಳಿಯಲ್ಲಿ ಇದೆ, ರಾಮನಗರದಲ್ಲಿದೆ. ಅದಕ್ಕೋಸ್ಕರ ಸರ್ಕಾರ ಮೇಲೆ ನಾವು ಒತ್ತಡವನ್ನು ಹಾಕಿ ಏನು ಬೆಂಗಳೂರು ಕೇಂದ್ರ ಸ್ಥಾನದಿಂದ 60 ಕಿಲೋಮೀಟರ್ ರೇಡಿಯೇಷನ್ ಇದೆ, ಅಲ್ಲಿರ್ತಕ್ಕಂಥ ಎಲ್ಲರೂ ಜನರು ಎಲ್ಲ ಸರ್ಕಾರಿ ನೌಕರರಿಗೂ ಸಹ CCA ಕೊಡಬೇಕು ಅಂತಕ್ಕಂಥ ಒಂದು ಹೋರಾಟವನ್ನ ಮಾಡ್ಬೇಕಂತ ಅನ್ಕೊಂಡಿದ್ದೀವಿ ನಮ್ಮ ಕೇಂದ್ರ ಸರ್ಕಾರದಿಂದ. ಅಂತ ಹೋರಾಟಗಾರ ಕರೆ ಕೊಟ್ಟಾಗ ತಾವೆಲ್ಲರೂ ಸಹ ದಯಮಾಡಿ ಬಂದು ಕೈ ಜೋಡಿಸಿ ಜೊತೆ ಇದ್ರೆ ಆ ಹೋರಾಟ ಖಂಡಿತವಾಗ್ಲೂ ಸಹ ಯಶಸ್ಸನ್ನ ಆಗುತ್ತೆ. ಯಾರೋ ಒಂದು 10 ಜನ ಹೋಗೋದಂತ ಅಲ್ಲ,
ಅದ್ರ ಜೊತೆಗೆ ಇನ್ನೊಂದು ನಮ್ಮ ಮುಂದೆ ಇರ್ತಕ್ಕಂಥ ಒಂದು ಸಮಸ್ಯೆ ಅಂತ ನಿಮ್ಗೆಲ್ಲ ಗೊತ್ತಿದೆ, NPS. ನಮ್ಮ ಅಧ್ಯಕ್ಷರು NPS ಹೋರಾಟಗಾರರು. ಸೊ ನೋಡಿ, ಅವ್ರಿಗೆ ಒಂದು ಗುಣ ಹೇಳ್ತೀನಿ ಅಂತಂದ್ರೆ, ನಮ್ಗೆ ಲಾಸ್ಟ್ ಟೈಮ್ ಷಡಾಕ್ಷರಿ ಅವರು ಕರೆ ಕೊಟ್ಟಿದ್ರು, NPS ಹೋರಾಟ ಮಾಡಿದ ಯಾರು ಸಹ ಸರ್ಕಾರಿ ನೌಕರರ ಸಂಘರು ಹೋಗ್ಬಾರ್ದು ಅಂತ. ಅದನ್ನ ಧಿಕ್ಕರಿಸಿ ಬೆಂಗಳೂರು ಹೋರಾಟ ಮಾಡಿದ್ದಾರೆ. ಹಾಗಾಗಿ ನಮ್ಮ ಮುಂದೆ ಸಾಕಷ್ಟು ಕೆಲಸಗಳಿವೆ. ಆ NPS ಅನ್ನು ಹೋಗಷ್ಟು ನಮ್ಮ ಒಂದು ದೇಶ ಆಗಿದೆ. ಬಂದಿರತಕ್ಕಂಥ ನಂದೀಶ್ ಅವರು ಸಹ ಅಷ್ಟೇ, ಅವರು ಸಹ ಶ್ರೀನಿವಾಸ್ ಯಾವ ರೀತಿ ಕೆಲಸವನ್ನ ಮಾಡ್ತಾರೋ ಅದಕ್ಕೂ ಮಿಗಿಲಾಗಿ ಮಾಡ್ಕೊಳ್ಬೇಕು, ಮಾಡ್ತಾರೆ ಕೂಡ ಅವರು. ಯಾಕೆಂದ್ರೆ ಅವರು ಸಹ ಕೆಲಸದಿದ್ದಾರೆ, ಆಸಕ್ತಿ ಇದೆ, ಸಹ ಬೆಂಬಲ ಕೂಡ ಇದೆ. ಜೊತೆಗೆ ಇನ್ನೇನು ಅಂತ ಅಂದ್ರೆ, ರಾಜಕೀಯ ವ್ಯಕ್ತಿಗಳ ಜೊತೆ ಒಳ್ಳೆ ಒಡನಾಟವನ್ನು ಇಟ್ಕೊಂಡಿದ್ದಾರೆ, ಅಧಿಕಾರಿಗಳ ಜೊತೆ ಒಳ್ಳೆ ಒಡನಾಟವನ್ನು ಇಟ್ಕೊಂಡಿದ್ದಾರೆ. ಹಾಗಾಗಿ ಅದು ನಮ್ಮ ಸೌಭಾಗ್ಯ ಅಂತ ಹೇಳ್ಬೋದು. ಅವರು ಸಹ ಶಿವಲಿಂಗೇಗೌಡರು ಯಾವ ರೀತಿ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡೋರು, ರೂಪಿಸ್ತಾರೋ, ಒಗ್ಗಟ್ಟನ್ನ ಇಟ್ಕೊಂಡು ಎಲ್ಲ ಕೆಲಸಗಳ ಕಾರ್ಯಗಳನ್ನು ಮಾಡೋರು, ಅವರು ಸಹ ಮಾಡ್ತಾರೆ ಅಂತಕ್ಕಂಥ ಒಂದು ಭರವಸೆ ಇದೆ. ನಮ್ಮ ಮುಂದೆ ಇರತಕ್ಕಂಥದ್ದು ಒಂದು ಕಟ್ಟಡ ಆಗ್ಬೇಕು, ಒಂದು ನಿವೇಶನ ಆಗ್ಬೇಕು. ಆ ಇಲಾಖೆ ಅವರೇ ಮುಖ್ಯಸ್ಥರಾಗಿದ್ರೆ ನಮ್ಗೆ ಸಮಸ್ಯೆ ಇಲ್ಲ ಅನ್ಕೊಳ್ತೀನಿ. ನಾವು ಒಂದು ಎಕರೆ ಕೇಳಿದ್ರೆ 2 ಎಕರೆಯನ್ನ ಕೊಡ್ತಕ್ಕಂಥ ಸಾಮರ್ಥ್ಯ ಅವರಲ್ಲಿದೆ. ಸೊ ಅದು ಸಹ ಅವ್ರು ಮುಂದೆ ಮಾಡ್ಕೊಡ್ತಾರೆ. ಯಾಕೆಂದ್ರೆ ಇದು ಚಿಕ್ಕದಾಗಿದೆ ಜಾಗ, ಈಗಾಗಲೇ ಅದನ್ನೆಲ್ಲ ಪ್ಲಾನ್ ಮಾಡಿದಾರೆ ಅವರು. ಸೊ ಅವ್ರು ಹೋಗುವಷ್ಟರಲ್ಲಿ ಒಂದು ಆಗಿದೆ. ಹಾಗಾಗಿ ಹೋಗುವಷ್ಟರಲ್ಲಿ ಅದಕ್ಕೊಂದು ರೂಪರೇಷೆ ಕೊಟ್ಟು ಹೋಗ್ತಾರೆ. ಸೊ ಹಾಗಾಗಿ ಆಮೇಲೆ ನಮ್ಗೆ ಇನ್ನೊಂದು ಖುಷಿ ವಿಚಾರ ಏನು ಅಂತ ಅಂದ್ರೆ, ಬಂದಿರ್ತಕ್ಕಂಥವರೆಲ್ಲ ಕೆಲವರೆಲ್ಲ ಗೆಜೆಟೆಡ್ ಆಫೀಸರ್ಗಳು. ಈಗ ಗಿರೀಶ್ ಸರ್ ಆಗಿರ್ಬೋದು, ಮೋಹನ್ ಸರ್ ಆಗಿರ್ಬೋದು, ಸುಮಾರು ಜನ ಎಲ್ಲ ಗೆಜೆಟೆಡ್ನವ್ರ. ಹಿಂದೆ ಬರ್ತಿರ್ಲಿಲ್ಲ, ಯಾರ ಮಾಡ್ಕೊಡ್ತಾರೆ ಬಿಡಿ ಅಂತ. ಸೊ ಹಾಗಾಗಿ ಅಧಿಕಾರಿಗಳು ಬಂದಿರೋದ್ರಿಂದ ಸ್ವಲ್ಪ ಬಲ ಸಂಘಕ್ಕೆ ಬರ್ತದೆ. ಸೊ ಹಾಗಾಗಿ ಮುಂದಿನ ದಿನಗಳಲ್ಲಿ ಎಲ್ಲರೂ ಸಹ ದಯಮಾಡಿ ಸಂಘ ಕರೆ ಕೊಟ್ಟಾಗ ನಂಗೆ ಆ ಕೆಲಸ ಈ ಕೆಲಸ ಅನ್ನೋದನ್ನು ಬಿಟ್ಟು ಎಲ್ಲರೂ ಸಹ ಬಂದು ಹೋರಾಟದ ಮನೋಭಾವನೆಯನ್ನು ಬಂದಾಗ ಮಾತ್ರ ಸಂಘಕ್ಕೂ ಬೇಗ ನಮ್ಮ ಕೆಲಸ ಕಾರ್ಯಗಳು ಸಹ ಈಡೇರ್ತವೆ. ಹಾಗಾಗಿ ಮುಂದಿನ ದಿನಗಳಲ್ಲೂ ಸಹ ನಮ್ಮ ಸಂಘಕ್ಕೆ ಹೊಸದಾಗಿ ಆಯ್ಕೆಯಾಗಿರ್ತಕ್ಕಂಥ ಎಲ್ಲರೂ ಸಹ ಕೈ ಜೋಡಿಸ್ತೀರಾ. ಹೊಸದಾಗಿ ಆಯ್ಕೆಯಾಗಿರ್ತಕ್ಕಂಥ ಎಲ್ಲಾ ನಿರ್ದೇಶಕರು ಸಹ ನಾನು ವೈಯಕ್ತಿಕವಾಗಿ ಅವರಿಗೆ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಮೇನ್ ಶಾಖೆ ಏನಿದೆ, ಮೇನ್ ಶಾಖೆಯ ಪರವಾಗಿ, ಮುಖ್ಯ ಶಾಖೆಯ ಪರವಾಗಿ ಅವ್ರಿಗೂ ಸಹ ನಾವು ವಂದನೆಗಳನ್ನು ಅರ್ಪಿಸ್ತೇನೆ. ಹಾಗಾಗಿ ಇಡೀ ಕರ್ನಾಟಕದಲ್ಲಿ ಸುಮಾರು ಯೋಜನಾ ಶಾಖೆಗಳಾಗಿವೆ, ನಿಮ್ಗೆ ಗೊತ್ತಿರಬಹುದು. ಎಲ್ಲೆಲ್ಲಿ ಹೊಸ ತಾಲೂಕುಗಳಾಗಿವೆ ಅಲ್ಲೆಲ್ಲೂ ಸಹ ಯೋಜನಾ ಶಾಖೆಗಳಾಗಿವೆ. ಹಾಗಾಗಿ ಅವರು ಸಹ ಆ ಭಾಗದಲ್ಲಿ ಇರ್ತಕ್ಕಂಥ ಶಿಕ್ಷಕರ ಸಮಸ್ಯೆ ಆಗಿರ್ಬೋದು, ಸರ್ಕಾರಿ ನೌಕರರ ಸಮಸ್ಯೆಗಳಾಗಿರ್ಬೋದು ನೆರವೇರಿಸ್ತಾರೆ ಅಂತ ಹೇಳ್ಕೊಡ್ದ ಎಲ್ಲರೂ ಸಹ ಬಂದಿರತಕ್ಕಂಥ ಎಲ್ಲ ವೃತ್ತಿ ಬಾಂಧವರು ಸಹ ಧನ್ಯವಾದಗಳು ಅರ್ಪಿಸ್ತೇನೆ. ಎಲ್ಲರೂ ನಮ್ಮ ಸಮಸ್ಯೆಗಳು ಮತ್ತೆ ಮುಂದಿನ ದೇಶಗಳನ್ನ ಮಾತಾಡಿದರೆ ಅವರಿಗೆ ನಮ್ಮ ನಿಮ್ಮೆಲ್ಲ ಪರವಾಗಿ ಮಾತನಾಡುವ ವೇದಿಕೆ ಅಲ್ಲ, ಹೊಸ ಅಧ್ಯಕ್ಷರೊಂದಿಗೆ ಹೊಸ ಮನ್ವಂತರ ಶುರುವಾಗಿದೆ. ಹಾಗಾಗಿ ಹಿಂದೆ ಇದ್ದ ಬಾಡಿಯನ್ನು ಕಳಪೆಯನ್ನಿರಲಿಲ್ಲ, ಅದು ಗುಣಮಟ್ಟದ ಕೆಲಸಗಳನ್ನೇ ಮಾಡಿ ಅವರ ಸಾಥ್ ಕೊಡುವಂಥ ಕೆಲಸ ಮಾಡಿದ್ದು. ಸೊ ಹಾಗಾಗಿ ಈಗ ಇಡೀ ರಾಜ್ಯದಲ್ಲಿ ಎಲ್ಲೆಲ್ಲಿ ಹೊಸ ತಾಲೂಕುಗಳಾಗಿದೆ ಅಲ್ಲಿ ಯೋಜನಾ ಶಾಖೆ ಮಾಡೋಕ್ಕೊಂದು ಅವಕಾಶ ಮಾಡಿಕೊಟ್ರು. ಆ ಒಂದು ಹಿಂದಿನ ಕಮಿಟಿ ಶಿಫಾರಸಿನ ಮೇಲೆ ಆರೋಹಳ್ಳಿ ಯೋಜನಾ ಶಾಖೆ ಆಯಿತು. ಈ ಒಂದು ನಾವೆಲ್ಲೇ ಏನು ಮಾದರಿ ಕಾರ್ಯಕ್ರಮಗಳನ್ನ ಮಾಡಿದ್ದು ಕನಕಪುರ ತಾಲೂಕಲ್ಲಿ, ಆ ಕಾರ್ಯಕ್ರಮಗಳನ್ನ ಕೂಡ ಆರೋಹಳ್ಳಿಯಲ್ಲಿ ತಗೊಂಡೋಗಿ ಆರೋಹಳ್ಳಿ ಒಂದು ಸದೃಢವಾದ ಸರ್ಕಾರಿ ನೌಕರ ಸಂಘವನ್ನು ಮಾಡಬೇಕು ಅಂತ ನಾವೆಲ್ಲ ಒಳ್ಳೊಳ್ಳೆ ಇಲಾಖೆಯಿಂದ ಒಳ್ಳೊಳ್ಳೆ ಮೆಂಬರ್ಸ್ ನಿರ್ದೇಶಕರು ಆಯ್ಕೆ ಆಗಿದ್ದಾರೆ. ಹಾಗೆ ಅದೇ ರೀತಿ ಈ ದಿವಸ ನಮಗೆ ನೂತನ ಅಧ್ಯಕ್ಷರಾಗಿರುವ ರಂಜಿತ್ ಸರ್ ಅವರ ಸಹಕಾರದಿಂದ ನಮಗಲ್ಲಿ ಆರೋಹಳ್ಳಿ ತಾಲೂಕು ಸಂಘದಲ್ಲಿ ಕೂತ್ಕೊಳ್ಳೋಕೆ ಸೇರಿಲ್ಲ, ನಿಂತ್ಕೊಳ್ಳೋ ಜಾಗ ಇಲ್ಲ, ಎಲ್ಲ ಎರವಲು ಸೇವೆ ನಮ್ದೀಗ. ಸೊ ಅಂತ ಸಂದರ್ಭದಲ್ಲಿ ಸರ್ವ ಮನಸ್ಸು ಮಾಡಿ ನಮಗೆ ಕನಕಪುರದಲ್ಲಿ ನಿವೇಶನ ಕೊಡಿಸೋದಕ್ಕಿಂತ ಮೊದಲನೇ ಆದ್ಯತೆಯಾಗಿ ಆರೋಹಳ್ಳಿ ತಾಲೂಕಿಗೆ ಏನಾದರೂ ಮಾಡಿ ಒಂದು ಜಾಗ ಕೊಡಿಸ್ಬೇಕು ಅಂತ ಮನವಿ ಮಾಡ್ಕೊಂಡಿದ್ದೀನಿ. ಅದು ಹೊಣೆಗಾರಿಕೆ ಅವಾಗಲೇ ಇದೆ. ಇಂದಿನ ಅವಧಿಯಲ್ಲಿ ನಮ್ಮ ಅಧ್ಯಕ್ಷರಾದಂತಹ ಶಿವಲಿಂಗೇಗೌಡರು ಬಹಳ ಸಹಕಾರ ಕೊಟ್ಟವ್ರೆ. ಬಹಳ ಒಳ್ಳೆ ವ್ಯಕ್ತಿತ್ವ ಉಳ್ಳಂತ ವ್ಯಕ್ತಿ, ಒಳ್ಳೆ ಸಂಘಟನೆಗೆ ಹೆಸರುವಾಸಿಯಾದಂತ. ಮತ್ತೇನಿರಲಿಲ್ಲ, ಅವ್ರು ಮಾತಾಡ್ತಿರ್ಲಿಲ್ಲ. ಇನ್ನು 6 ಜನ ಇದ್ರೆ ಅಷ್ಟೊಂದು ಮಾತಾಡಕ್ ಬರ್ತಿರ್ಲಿಲ್ಲ. ಆಮೇಲೆ ಕುಟ್ಟಿ ಕೆಲಸ ಮಾಡಿಸುವಂತ ಲೆವೆಲ್ ಬಂದ್ಬಿಟ್ರು. ಆಮೇಲೆ ಇಡೀ ಸರ್ಕಾರಿ ನೌಕರರ ಸಮ್ಮೇಳನವನ್ನ ಕನಕೋತ್ಸವದ ವೇದಿಕೆಯಲ್ಲಿ ಮಾಡಿಸಿ ಇಡೀ ರಾಜ್ಯಾದ್ಯಂತ ಎಲ್ಲ ನೆಪವರನ್ನ ಸನ್ಮಾನಿಸುವಂತಹ ಕಾರ್ಯಕ್ರಮವನ್ನು ಮಾಡಿದ್ರೆ. ಸೊ ಅವರಿಗೆ ಬಲಗೈಯಾಗಿ ನಾವೆಲ್ಲ ಕೆಲಸ ಮಾಡಿದ್ವು. ನಮ್ಮ ಪ್ರಾಮಾಣಿಕವಾಗಿ ಪಾರದರ್ಶಕವಾಗಿ ಎಲ್ಲೂ ಒಂದು ಪೈಸಾ ಲೋಪ ಆಗದಂಗೆ ಕೆಲಸ ಮಾಡಿದ್ದೀವಿ. ನಿಮ್ಮೆಲ್ಲರ ಸಹಕಾರ ಅತ್ಯಗತ್ಯ ಆಗಿದೆ. ಹಾಗಾಗಿ ಮುಂದೆ ಇದೇ ರೀತಿ ನನಗೆ ನಾವು ಏನೋ ಒಂದು ಮನೆ ಭಾಗ ಮಾಡ್ಕೊಂಡಿದ್ದೀವಿ, ಆ ಭಾಗಕ್ಕೆ ಏನೇ ಸಹಕಾರ ಬೇಕು ಅಂತ ಅಂದ್ರು. ಈಗ ನಮ್ಮ ಹತ್ರ ಏನಿಲ್ಲ, ಝೀರೋ, ಏನಿಲ್ಲ. ಅದಕ್ಕೋಸ್ಕರ ನಾವು ಬಂದ ತಕ್ಷಣ ಹೇಳಿದೆ, ಪ್ರತಿಯೊಂದು ಕೂಡ ನಮ್ಗೆ ಸಹಕಾರ ಕೊಡಬೇಕು, ಎರವಲು ಕೊಡಬೇಕು ಅಂತ ಕೇಳ್ಕೊಂತ ಹಾಲಿ ಅಧ್ಯಕ್ಷರು ಎಲ್ಲ ಪದಾಧಿಕಾರಿಗಳಲ್ಲಿ ಕೈ ಮುಗಿದು ಕೇಳ್ಕೊಳ್ತಾ ಇದ್ದೀನಿ. ದಯಮಾಡಿ ನಿಮ್ಮ ಮಗ ಅಲ್ಲಿ ಆರೋಹಳ್ಳಿ ಮಾಡ್ಕೊಂಡಿದ್ದೀವಿ, ನಿಮ್ ಸಹಕಾರ ಬೇಕು ಸರ್. ನಮ್ದೇನು ಹೇಳಿಲ್ವಾ, ₹1 ಇಲ್ಲ, ಒಂದು ಜಾಗ ಇಲ್ಲ, ಒಂದು ಚೇರ್ ಇಲ್ಲ. ಸೊ ಅಂತ ಸಂದರ್ಭದಲ್ಲಿ ನಾವು ಹೊಸ ಮನೆ ಕಟ್ಟಿದ್ದೀವಿ, ಹೊಸ ಕಟ್ಟಬೇಕು ಅಂತ ಹೊಟ್ಟಿದ್ದೀವಿ. ಅದು ಸಹಕಾರ ಕೊಡಿ. ನಮ್ಮ 5 ವರ್ಷ ಸೇವೆಯಲ್ಲಿ ಪ್ರಾಮಾಣಿಕವಾಗಿ ಕೆಲಸ ಮಾಡಿ ಏನಾದ್ರೂ ಮಾಡಿ ಒಂದು ಕಟ್ಟಡ ಮಾಡೋಕೆ ಅವಕಾಶ ಮಾಡ್ಕೊಟ್ಟಿದ್ದ ಕೇಳ್ತಾ ನಮ್ಮೊಂದೆರಡು ಮಾತಾಡೋಕೆ ಅವಕಾಶ ಮಾಡ್ಕೊಟ್ಟಿದ್ದಕ್ಕಾಗಿ ಎಲ್ಲರೂ ಧನ್ಯವಾದಗಳು. ಭಾಗ ಆಗಿದ್ದೀವಿ, ನಮಗೆ ಬೇಡಿಕೆ ಇದೆ ಅಂತ ಒಳ್ಳೆ ಉತ್ತಮವಾದ ಬೇಡಿಕೆಯನ್ನ ಸಂಘದ ಅಧ್ಯಕ್ಷರು ಕೊಟ್ಟಿದ್ದಾರೆ. ಅವರಿಗೆ
ಅವ್ರ ಜೊತೆಗೆ ನಮ್ಮ ಈ ನೂತನ ಅಧ್ಯಕ್ಷರಾಗಿ ಆರೋಗ್ಯ ಯುವಜನ ಸಂಘನ ಇಂಪ್ರೂವ್ ಮಾಡೋದ್ರ ಜೊತೆಗೆ ನಾನು ಅಧ್ಯಕ್ಷರಾಗಿದ್ದಾಗ ನಮ್ಮ ಕಾರ್ಯದರ್ಶಿಯಾಗಿ ಕೊಟ್ಟಂತ ಶಾಂತ್ ಅವರು ಬಹಳಷ್ಟು ಅದ್ಭುತವಾಗಿದ್ದು, ಹಾಗಾಗಿ ಅವರು ಉತ್ತಮ ಕೆಲಸವನ್ನು ಮಾಡ್ತಾರೆ ಅಂತ ಹೇಳಿ ಅವರಿಗೆ ತುಂಬ ಧನ್ಯವಾದಗಳು. ಬ್ಯಾಂಕಲ್ಲಿ ಆತ್ಮೀಯರೇ, ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ತಾಲೂಕು ಶಾಖೆ ಕನಕಪುರ ಈ ದಿನ 2024-2029ನೇ ಸಾಲಿನ ಪದವಿ ಹಸ್ತಾಂತರ ಕಾರ್ಯಕ್ರಮದಲ್ಲಿ ವೇದಿಕೆಯ ಮೇಲೆ ಹಾಜರಿರ್ತಕ್ಕಂಥ ನಿಕಟಪೂರ್ವ ಅಧ್ಯಕ್ಷರಾದಂತಹ ಶಿವಲಿಂಗೇಗೌಡರೇ, ಚುನಾವಣಾಧಿಕಾರಿಗಳಾಗಿ ಬಹಳ ಅದ್ಭುತವಾಗಿ ಕೆಲಸವನ್ನ ನಿರ್ವಹಿಸಿದಂತ ಚಿಕ್ಕೇಗೌಡರೇ, ಗಂಗಾಧರ್ ಸರ್ ಅವರೇ, ಆರೋಳ್ಳಿ ಯೋಜನಾ ಶಾಖೆಯ ಅಧ್ಯಕ್ಷರಾಗಿರ್ತಕ್ಕಂಥ SP ಗೌಡ ಸರ್ ಅವರೇ, ರಾಜ್ಯ ಪರಿಷತ್ ಸದಸ್ಯರಾದಂಥ ಚಂದ್ರಶೇಖರ್ ಅವರೇ, ಖಜಾಂಚಿಗಳಾದಂಥ ಚಂದ್ರೇಗೌಡರವರೇ, ಹಿರಿಯರು ಮಾರ್ಗದರ್ಶಿಗಳು ಮತ್ತು ನಿರ್ದೇಶಕರಾದಂಥ ಶಿವಕೆಂಪೇಗೌಡ ಸರ್ ಅವರೇ, ಮತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಹಾಜರಾಗಿರ್ತಕ್ಕಂಥ ಎಲ್ಲ ನನ್ನ ನಿರ್ದೇಶಕ ಸಹೋದ್ಯೋಗಿ ಮಿತ್ರರೇ, ವಿವಿಧ ಇಲಾಖೆಯ ವೃಂದದ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳ ಮಿತ್ರರೇ, ಮತ್ತು ಇಲ್ಲಿ ಹಾಜರಾಗಿರ್ತಕ್ಕಂಥ ಎಲ್ಲ ಸರ್ಕಾರಿ ನೌಕರ ಬಂಧುಗಳೇ, ಮತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಹಾಜರಾಗಿರ್ತಕ್ಕಂಥ ಎಲ್ಲ ಮಾಧ್ಯಮ ಮಿತ್ರರೇ, 2024-29ನೇ ಸಾಲಿನ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿರುವ ಎಲ್ಲ ನನ್ನ ಸಂಘದ ನಿರ್ದೇಶಕ ಮಿತ್ರರಿಗೆ ಮತ್ತು ತಾಲೂಕಿನ ಎಲ್ಲ ಸರ್ಕಾರಿ ನೌಕರರ ಬಂಧುಗಳಿಗೆ ನಾನು ಮೊದಲಿಗೆ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ನಮ್ಮ ಚುನಾವಣಾಧಿಕಾರಿಗಳಾದಂಥ ಚಿಕ್ಕೇಗೌಡರು ಹೇಳಿದ್ರು, ಏನು ಬಹಳ ಒತ್ತಡದ ಇಲಾಖೆ ನಮ್ದು, ಕೆಲಸ ಮಾಡತಕ್ಕಂಥದ್ದು ಕಷ್ಟ ಅಂತ. ಅದು ಸತ್ಯ. ತಮ್ಗೆಲ್ಲ ಗೊತ್ತಿದೆ, ಸರ್ವೆ ಇಲಾಖೆಯಲ್ಲಿ ತುಂಬಾ ಕೆಲಸದ ಒತ್ತಡ ಇದೆ. ಅದರಲ್ಲೂ ಕೂಡ ಕನಕಪುರ ಮತ್ತು ಆರೋಳ್ಳಿ 2 ತಾಲೂಕಿಗೂ ಸಂಬಂಧಪಟ್ಟಂಗೆ ಕೆಲಸ ಮಾಡ್ತಾ ಇರೋದ್ರಿಂದ ತೀರಾ ಒತ್ತಡ ಇದೆ. ಒತ್ತಡ ಇದ್ರೂ ಕೂಡ ತಡ್ಕೊಳ್ಳುವಂತ ಶಕ್ತಿ ದೇವರು ನನಗೆ ಕೊಟ್ಟಿದ್ದಾರೆ, ಮಾಡ್ತೀನಿ. ಇನ್ನೂ ಹೆಚ್ಚಿನ ಉದ್ಯೋಗಗಳು ಆ ಒತ್ತಡವನ್ನ ತಡ್ಕೊಂಡು ಮಾಡುವಂತ ಶಕ್ತಿ ನನಗೆ ಆ ದೇವರು ಕೊಟ್ಟಿದ್ದಾರೆ. ಕೆಲಸವನ್ನ ಮಾಡ್ತೇನೆ. ನೌಕರರ ಬೇಡಿಕೆಗಳು ಏನಿದೆ ಆ ವಿಚಾರದಲ್ಲಿ ಹಗಲು ರಾತ್ರಿ ಅನ್ನದೆ ಪ್ರಾಮಾಣಿಕವಾಗಿ ನನ್ನ ಕೆಲಸವನ್ನ ಮಾಡ್ತೇನೆ. ಸಂಘದಲ್ಲಿ ಈಗಾಗಲೇ ಈ ಹಿಂದೆ ನಾನು ಹಿಂದಿನ ಸಾಲಿನಲ್ಲಿ ಕೂಡ ಅವಿರೋಧವಾಗಿ ಅಧ್ಯಕ್ಷನಾಗಿ ಆಯ್ಕೆಯಾಗಿದ್ದೆ. ಆ ಅವಧಿಯಲ್ಲಿ ಏನಾಯ್ತು, ನನಗೆ 1.5 ವರ್ಷದ ಅವಕಾಶವನ್ನ ಸಿಕ್ಕಿತ್ತು. ನನಗೆ ಅನಿವಾರ್ಯ ಕಾರಣದಿಂದ ನಾನು ಬಾಗಲಕೋಟೆಗೆ ವರ್ಗಾವಣೆ ಆದೆ. ಆ ಸಂದರ್ಭದಲ್ಲಿ ನಾನು ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಡುವಂತ ಸಂದರ್ಭ ಬಂತು. ನಾನು ಅಧ್ಯಕ್ಷ ಆಗುವಂತ ಸಂದರ್ಭದಲ್ಲೂ ಕೂಡ ಕೆಲವು ವಿಚಾರಗಳನ್ನ ನೀಡಿದ್ದೆ. ನೌಕರ ಭವನ ನಿರ್ಮಾಣ ವಿಚಾರದಲ್ಲಿ ಕೂಡ ನಾನು ನೀಡಿದ್ದೆ. ಆ ಅವಧಿಯಲ್ಲಿ ಕೆಲಸ ಮಾಡ್ಲಿಕ್ಕಾಗಿಲ್ಲ, ಯಾಕೆಂದ್ರೆ ನಾನು ಕೆಲಸ ನಿರ್ವಹಿಸಿದಂತ ಅವಧಿ ಒಂದು ಕರೋನಾ ಅವಧಿ. ಆ ಸಂದರ್ಭದಲ್ಲಿ ಆಗಿಲ್ಲ. ಈ ಒಂದು ಅವಧಿಯಲ್ಲಿ ಏನು ನೌಕರ ಭವನ ನಿರ್ಮಾಣ ಮಾಡುವಂತ ವಿಚಾರದಲ್ಲಿ ನಾನು ನನ್ನ ಪ್ರಾಮಾಣಿಕ ಪ್ರಯತ್ನವನ್ನ ಮಾಡ್ತೇನೆ ಎನ್ನುವಂತ ವಿಚಾರವನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಮುಂದುವರೆದ ಭಾಗವಾಗಿ ಏನು ಈಗ ಸಾರ್ವಜನಿಕ ದೃಷ್ಟಿಯಿಂದ ನಮ್ಮ ಸಂಘದ ವತಿಯಿಂದ ಏನು ಒಂದು ಆರೋಗ್ಯ ತಪಾಸಣಾ ಶಿಬಿರಗಳನ್ನು ನಡೆಸ್ತಕ್ಕಂಥದ್ದು, ಬ್ಲಡ್ ಕ್ಯಾಂಪ್ಗಳನ್ನ ನಡೆಸ್ತಕ್ಕಂಥದ್ದು, ಮತ್ತೆ ಇನ್ನೊಂದು ಈಗ ತಮಗೆಲ್ಲ ಗೊತ್ತಿದೆ ಪರಿಸರ ಎಷ್ಟು ಹಾಳಾಗ್ತಾ ಇದೆ ಅಂತ. ಸಂಘದ ವತಿಯಿಂದ ಸಾರ್ವಜನಿಕ ಸ್ಥಳಗಳಲ್ಲಿ ಒಂದು ಗಿಡ ಮರ ಸಸಿಗಳನ್ನ ನೆಡುವುದರ ಮುಖಾಂತರ ಒಂದು ಪರಿಸರ ಕಾಳಜಿಯನ್ನ ಸಂಘದಿಂದ ಮಾಡಬೇಕು ಅಂತ ಒಂದು ದೃಷ್ಟಿಕೋನವನ್ನ ಇಟ್ಕೊಂಡಿದ್ದೇವೆ. ನಾನು ತಾಲೂಕಿನ ಎಲ್ಲ ನನ್ನ ಸರ್ಕಾರಿ ನೌಕರ ಬಂಧುಗಳಿಗೆ ಕೇಳ್ಕೊಳ್ಳೋದಿಷ್ಟೇ, ನಾವೆಲ್ಲ ರೈತ ಕುಟುಂಬದಿಂದ ಬಂದಂತ ಎಲ್ಲರೂ ರೈತ ಕುಟುಂಬದಿಂದ ಬಂದಿದ್ದೇವೆ. ಎಲ್ಲರೂ ಕೂಡ ಸಾರ್ವಜನಿಕರ ಜೊತೆ ಒಳ್ಳೆ ಸಂಬಂಧವನ್ನ ಇಟ್ಕೊಂಡು ಜನಸ್ನೇಹಿ ಕೆಲಸವನ್ನ ಮಾಡುತ್ತಾ ನಮ್ಮ ಇಲಾಖೆಗೆ ಮತ್ತು ಸರ್ಕಾರಕ್ಕೆ ಒಳ್ಳೆಯ ಹೆಸರನ್ನ ತರೋಣ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮುಂದುವರೆದ ಭಾಗವಾಗಿ ಈಗ ಸರ್ಕಾರಿ ನೌಕರರಿಗೆ ಬಹಳ ಕೆಲಸದ ವಿಚಾರದಲ್ಲಿ ಬಹಳ ಒತ್ತಡ ಇದೆ. ಸರ್ಕಾರಿ ನೌಕರರು ತಮ್ಮ
ಆರೋಗ್ಯವನ್ನು ಕೂಡ ನೋಡ್ಕೋಬೇಕು. ಯಾಕೆಂದ್ರೆ ತಮ್ಮ ಹಿಂದೆ ಒಂದು ಕುಟುಂಬ ಇದೆ, ಆ ಕುಟುಂಬವನ್ನು ಕಾಪಾಡುವ ದೃಷ್ಟಿಯಿಂದ ತಮ್ಮ ಆರೋಗ್ಯಗಳನ್ನು ಕೂಡ ನೋಡ್ಕೋಬೇಕು ಅನ್ನುವಂತ ದೃಷ್ಟಿಯಲ್ಲಿ ಈ ಒಂದು ವಿಚಾರವನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮತ್ತು ಸಾರ್ವಜನಿಕರು ಕೂಡ ಈಗ ನೌಕರರುಗಳಿಗೆ ಕೆಲಸದ ವಿಚಾರದಲ್ಲಿ ಒತ್ತಡ ಇದೆ. ಹಿಂದೆ ತಮ್ಗೆ ಗೊತ್ತಿದೆ, ಫೋನ್ಗಳಿರಲಿಲ್ಲ, ಆಫೀಸ್ಗೆ ಬಂದು ಸಾರ್ವಜನಿಕರು ಕೆಲಸಕ್ಕೆ ಬರಬೇಕಾಗಿತ್ತು. ಇವತ್ತು ಬದಲಾಗಿದೆ, ಫೋನಲ್ಲೇ ಕೂಡ ನನ್ನ ಅರ್ಜಿ ಬಂದಿದೆಯಾ ಅನ್ನೋ ಒಂದು ಟಪಾಲಲ್ಲಿ ಇರ್ತಕ್ಕಂಥ ಒಂದು ಅರ್ಜಿಯನ್ನ ಇಲಾಖಾ ಮುಖ್ಯಸ್ಥರನ್ನ ಫೋನ್ ಮಾಡಿ ಕೇಳುವಂತ ಒಂದು ಸ್ಥಿತಿ ಬಂದಿದೆ. ಸಾರ್ವಜನಿಕರಿಗೆ, ಇದು ಸರ್ಕಾರಿ ನೌಕರರಿಗೆ ಒತ್ತಡ ಇದೆ, ದಯಮಾಡಿ ಸಹಕರಿಸಬೇಕು. ತಾಳ್ಮೆಯಿಂದ ನೌಕರರಿಗೆ ಸಹಕರಿಸ್ತಾ ತಮ್ಮ ಕೆಲಸಗಳನ್ನ ಮಾಡ್ಕೊಡ್ಬೇಕು. ಅವ್ರ ಅನಗತ್ಯ ಏನಾದರೂ ವಿಳಂಬ ಮಾಡಿದ್ರೆ ಸರ್ಕಾರಿ ನೌಕರರು ನೀವು ಅಥವಾ ನಿಮ್ಮ ಕೆಲಸಗಳಲ್ಲಿ ಏನಾದರೂ ವ್ಯತ್ಯಾಸ ಮಾಡೋದ್ರಲ್ಲಿ ದೂರ ಸಲ್ಲಿಸ್ಕೊಳ್ಳಲು ಅವಕಾಶವಿರೋದ್ರಿಂದ ನೀವು ಯಾವುದೇ ವಿಚಾರದಲ್ಲಿ ನಿಮ್ಮ ಕಾನೂನನ್ನ ನೀವು ಯಾವುದೇ ರೀತಿ ಕೈ ತಗೊಳ್ಳಿ. ಯಾವುದೇ ಅಧಿಕಾರಿ ಅಥವಾ ನೌಕರ ತಪ್ಪು ಮಾಡಿದ್ರೆ ಬೇಕಾದ್ರೆ ದೂರ ಅರ್ಜಿ ಸಲ್ಲಿಸಿ. ಅದು ಬಿಟ್ಟು ಈಗ ನಾವು ಬೇರೆ ತಾಲೂಕುಗಳಲ್ಲಿ, ಜಿಲ್ಲೆಗಳಲ್ಲೆಲ್ಲ ನೋಡಿದೀವಿ, ಸರ್ಕಾರಿ ನೌಕರರ ಮೇಲೆ, ಅಧಿಕಾರಿಗಳ ಮೇಲೆ ಹಲ್ಲೆ ಮಾಡ್ತಕ್ಕಂಥದ್ದು, ಬೆದರಿಕೆ ಆಗ್ತಕ್ಕಂಥದ್ದು ಮತ್ತು ಅವ್ಯಾಚಗಳ ಶಬ್ದಗಳಿಂದ ನಿಲ್ಲಿಸ್ತಕ್ಕಂಥದ್ದು ಬೇಡ. ದಯಮಾಡಿ ಎಲ್ಲರೂ ಕೂಡ, ನೌಕರರು ಕೂಡ ನಿಮ್ಮ ಅಣ್ತಂದಿರು, ನಿಮ್ಮ ಸ್ನೇಹಿತರು, ಆ ದೃಷ್ಟಿಯಲ್ಲಿ ತಾವುಗಳು ಕೂಡ ಎಲ್ಲ ಸಹಕರಿಸಬೇಕು. ನಮ್ಮ ನೌಕರರುಗಳು ಕೂಡ ನಿಮ್ಮ ಸಹಕಾರಕ್ಕೆ, ಜನಸ್ನೇಹಿ ಆಡಳಿತಕ್ಕೆ ಸಿದ್ಧರಿದ್ದಾರೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ನನಗೆ ಈ ಒಂದು ಹೆಚ್ಚಿನ ಜವಾಬ್ದಾರಿಯನ್ನ ನೀಡಿದಂತ ಎಲ್ಲ ನನ್ನ ತಾಲೂಕು ಸರ್ಕಾರಿ ನೌಕರರ ಮಿತ್ರರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನ ಅರ್ಪಿಸ್ತಾ, ನಾನು ಅಭಾರಿಯಾಗಿದ್ದೇನೆ ನಿಮ್ಮ ಗುಣಕ್ಕೆ ಅಂತ ತಿಳಿಸ್ತಾ ನನ್ನ 2 ಮಾತುಗಳನ್ನ ಮುಗಿಸ್ತೇನೆ. ಎಲ್ಲರಿಗೂ ನಮಸ್ಕಾರ, ಜೈ ಹಿಂದ್. ಚಿಕ್ಕಪ್ಪೇಗೌಡರಿಗೆ ಮತ್ತೆ ಗಂಗಾಧರ್ ಸರ್ ಅವರಿಗೆ ಸಂಘದ ವತಿಯಿಂದ ಒಂದು ಸಣ್ಣ ಸನ್ಮಾನ. ಆಮೇಲೆ ಅವ್ರ ಪಾಪ ಅವ್ರು ಏನ್ ಇಷ್ಟ ಪಡಿ ಅಂತ ಹೇಳಿದ್ರೆ ಕೊಟ್ಟರೆ ನೀವು ಬಹಳ ಗೌರವವಾಗಿ ಹೇಳಿದ್ರಿ. ಸರ್ ಬನ್ನಿ. ಕಟ್ ಮಾಡಿ